ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಬಹಳ ದಿನಗಳ ನಂತರ ಮತ್ತೆ ಈ ಒಂದು ರೀತಿ ನಾವು ಲಿಂಕ್ ಆಗ್ತಾ ಇದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡ್ತಕ್ಕಂಥದ್ದು ಫೈರ್ ಎಕ್ಸ್ಟಿಂಗ್ವಿಷರ್ಸ್, ಈ ಅಗ್ನಿ ಆರಿಸುವ ವಸ್ತುಗಳು ಅಥವಾ ಈ ಅಗ್ನಿಯನ್ನು ಅಥವಾ ಬೆಂಕಿಯನ್ನು ನಂದಿಸ್ತಕ್ಕಂಥ ವಸ್ತುಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ, ನಾವು ಯಾವುದೋ ಒಂದು ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದ ನಂತರ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ, ನೋಡ್ಕೊಳ್ಳೋಣ. ಫಸ್ಟ್ ಪಾಯಿಂಟ್, ಅಲರ್ಟ್ ಪೀಪಲ್ ಸರೌಂಡಿಂಗ್ ಬೈ ಶೌಟಿಂಗ್ ಫೈರ್ 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 ಆ್ಯಂಡ್ ಅಬ್ಸರ್ವ್ ಫೈರ್. ಏನಂತ ಇದೆ ಅಂತಂದರೆ, ನೀವೇನಾದರೂ ನಿಮ್ಮ ಸರೌಂಡಿಂಗ್ ಅಥವಾ ನಿಮ್ಮ ಸುತ್ತಮುತ್ತಲು ಏನಾದರೂ ಬೆಂಕಿ ಅವಘಡ ಸಂಭವಿಸ್ತು ಅಂತಂದರೆ ಬೆಂಕಿ 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 ಅಂತ ನೀವು ಕೂಗ್ಕೋಬೇಕಂತ. ಹೌದಾ? ಆವಾಗ ನಿಮ್ಮ ಸರೌಂಡಿಂಗ್ ಅಥವಾ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನಗಳಿಗೆ ನೀವೇನು ತಿಳುವಳಿಕೆಯನ್ನು ಮೂಡಿಸಬೇಕು. ಇಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತಕ್ಕಂಥ ಒಂದು ಮಾಹಿತಿ ಎಲ್ಲರಿಗೂ ಪ್ರಸಾರವಾಗುತ್ತೆ. ಹೌದಾ? ನೀವು ಸುಮ್ಮನೆ ಆ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದನ್ನು ನೋಡಿ ಸುಮ್ಮನೆ ಕೂತ್ಕೊಳ್ಳೋದಂಥದ್ದಲ್ಲ. ಆವಾಗ ಬೆಂಕಿ 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 ಅಂತ ನೀವು ಕೂಗ್ಕೋಬೇಕು. ಆವಾಗ ಎಲ್ಲರೂ ಏನಾಗ್ತದೆ, ಎಚ್ಚೆತ್ತುಕೊಳ್ತಾರೆ. ಎರಡನೇ ಪಾಯಿಂಟು, ಇನ್ಫಾರ್ಮ್ ಫೈರ್ ಸರ್ವಿಸ್ ಆರ್ ಅರೇಂಜ್ ಟು ಇನ್ಫಾರ್ಮ್ ಇಮಿಡಿಯೇಟ್ಲಿ. ಆಮೇಲೆ ಬೆಂಕಿ ಹತ್ತುಕೊಳ್ತಕ್ಕಂಥದ್ದನ್ನು ನಾವು ನೋಡಿದ ನಂತರ ಕೂಗಿ ಎಲ್ಲರಿಗೂ ಎಚ್ಚರಗೊಳಿಸಿದ ನಂತರ ಏನನ್ನು ನೀವು ಮಾಡಬೇಕು, ಒಂದು ಫೈರ್ ಸರ್ವಿಸ್ ಅಂತ ಇರ್ತವೆ, ಆ ಫೈರ್ ಸರ್ವಿಸ್ಗೆ ನೀವೇನು ಮಾಡಬೇಕು, ಇನ್ಫಾರ್ಮನ್ನು ಮಾಡಬೇಕು. ಹೌದಾ? ಆಮೇಲೆ ಅಥವಾ ಅರೇಂಜ್ ಮಾಡಿರ್ತಕ್ಕಂಥ ಒಂದು ನೀವೇನು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ತೊಗೊಂಡಿರ್ತಿರಲ್ಲ ಅಥವಾ ಇಟ್ಕೊಂಡಿರ್ತಿರಲ್ಲ, ಕೆಲವೊಂದಿಷ್ಟು ಪ್ರದೇಶದಲ್ಲಿ ನಾವು ನೋಡ್ತೀವಿ. ಹೌದಾ? ಗ್ಯಾರೇಜಲ್ಲಿ ನೋಡ್ತೀವಿ, ಬ್ಯಾಂಕಲ್ಲಿ ನೋಡ್ತೀವಿ. ಹೌದು, ಈ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ನೀವು ಸಂಭವಿಸ್ತು ಅಂತಂದರೆ ಅಥವಾ ಅಗ್ನಿ ಅವಘಡ ಆಯಿತು ಅಂತಂದರೆ ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಬಕೆಟ್ಗಳಿರ್ತಾವೆ ಅಥವಾ ಕ್ಯಾನ್ಗಳಿರ್ತಾವೆ. ಹೌದಾ? ಅವು ಬಾಟಲ್ಗಳಿರ್ತಾವೆ. ಅವನ್ನ ತೊಗೊಂಡು ಏನು ಮಾಡಬೇಕು, ಇಮಿಡಿಯೇಟ್ಲಿ ತಕ್ಷಣ ಕಾರ್ಯಪ್ರವೃತ್ತಿಯನ್ನು ಹೊಂದಬೇಕು. ಆಮೇಲೆ ಥರ್ಡ್ ಪಾಯಿಂಟ್, ಓಪನ್ ಎಮರ್ಜೆನ್ಸಿ ಎಕ್ಸಿಟ್ ಆ್ಯಂಡ್ ಆಸ್ಕ್ ದೆಮ್ ಟು ಗೋ ಅವೇ. ಏನು ಮಾಡಬೇಕು, ಬೆಂಕಿ ಹತ್ತುಕೊಳ್ಳತಕ್ಕಂಥ ಒಂದು ಸ್ಥಳದಲ್ಲಿ ನೀವೇನಾದರೂ ಇದ್ದರೆ ಅಲ್ಲಿ ಎಮರ್ಜೆನ್ಸಿ ವೇ ಅಂತ ಇರ್ತದೆ. ಹೌದಾ? ಅಥವಾ ತುರ್ತು ನಿರ್ಗಮನ ಅಂತ ಇರ್ತದೆ. ಈಗ ನಾವು ನೋಡ್ತೀವಿ, ಈ ಬಸ್ಸಲ್ಲಿ ನೋಡ್ತೀವಿ, ಆಮೇಲೆ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲೂ ನಾವು ನೋಡ್ತೀವಿ. ಏನಾದರೂ ಬೆಂಕಿ ಅಥವಾ ಫೈರ್ ಅಲ್ಲಿ ಏನಾದರೂ ಎಸ್ಟಾಬ್ಲಿಷ್ ಆಯಿತು ಅಂತಂದರೆ ಅವಾಗ ಬೇರೆ ಒಂದು ಮಾರ್ಗದಿಂದ ನಾವು ನಿರ್ಗಮನವಾಗಬೇಕು. ಅಂಥ ಒಂದು ಸ್ಥಳದಿಂದ ನೀವೇನು ಮಾಡಬೇಕು, ಬಚಾವಾಗಬೇಕು ಮತ್ತು ಇನ್ನೊಬ್ಬರಿಗೂ ಸಹ ಈ ಒಂದು ದಾರಿ ಇದೆ ಅಂತ ನೀವು ಹೇಳಬೇಕು. ಹೌದಾ? ಆಮೇಲೆ ಫುಟ್ ಆಫ್ ಎಲೆಕ್ಟ್ರಿಕಲ್ ಪವರ್ ಸಪ್ಲೈ. ಆವಾಗ ಏನು ಮಾಡಬೇಕು, ಬೆಂಕಿ ಹತ್ಕೊಳ್ತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಪವರನ್ನು ಆಫ್ ಮಾಡಬೇಕು. ಯಾಕಂದರೆ ಒಂದು ಸಾರಿ ಬೆಂಕಿ ಹತ್ಕೊಂತು ಅಂತಂದರೆ ಪವರ್ಗೂ ಅಟ್ಯಾಕ್ ಆಗತಕ್ಕಂಥ ಒಂದು ಚಾನ್ಸಸ್ ಇರ್ತದೆ. ಸೊ ಹೀಗಾಗಿ ಬೆಂಕಿ ಹತ್ಕೊಂತು ಅಂತಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಎಲೆಕ್ಟ್ರಿಕಲ್ ವಸ್ತುಗಳನ್ನು ದೂರ ಇರ್ತಕ್ಕಂಥ ಒಂದು ಕಾರ್ಯ ಮಾಡಬೇಕು ಅಥವಾ ಆ ವಿದ್ಯುತ್ತನ್ನು ನೀವು ಕಟ್ ಆಫ್ ಮಾಡಬೇಕು. ಹೌದು? ಆಮೇಲೆ ಲಾಸ್ಟ್ ಒನ್, ಅನಲೈಸ್ ಆ್ಯಂಡ್ ಐಡೆಂಟಿಫೈ ದ ಟೈಪ್ ಆಫ್ ಫೈರ್. ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ದಲ್ಲಿ ಕೆಲವೊಂದಿಷ್ಟು ವರ್ಗಗಳು ಅಂತೇಳಿ ವಿಂಗಡಣೆ ಮಾಡಿದ್ದಾರೆ. ಹೌದಾ? ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಆ್ಯಂಡ್ ಕ್ಲಾಸ್ ಡಿ. ಹೌದಾ? ಈ 4 ವರ್ಗಗಳನ್ನು ನಾವು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಾತ್ರ ಉಪಯೋಗ ಮಾಡ್ತೀವಿ. ಕ್ಲಾಸ್ ಡಿ ಅಥವಾ ವರ್ಗ ಡಿ ಇದನ್ನು ಎಲ್ಲ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡೋದಿಲ್ಲ. ಹೌದಾ? ಫೈರ್ ಎಕ್ಸ್ಟಿಂಗ್ವಿಷರ್ದಲ್ಲಿ 4 ವಿಧಗಳು ಅಂತ ಬರ್ತಾವೆ. ಅದನ್ನು ಎಲ್ಲೆಲ್ಲ ರೆಫರ್ ಮಾಡೋಣ, ಟೇಬಲ್ ನಂಬರ್ 1 ರೆಫರ್ ಮಾಡಿರಿ ಅಂತಕ್ಕಂಥದ್ದು ಹೇಳ್ತಾನೆ. ಟೇಬಲ್ ನಂಬರ್ 1 ಎಲ್ಲಿದೆ ನೋಡಿರಿ. ಓಕೆ, ಇದು ಟೇಬಲ್ ನಂಬರ್ 1. ಈ ಟೇಬಲ್ ನಂಬರ್ 1ನಲ್ಲಿ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ ಅಂತಕ್ಕಂಥ 4 ಭಾಗಗಳಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ನ ವಿಂಗಡಣೆ ಮಾಡಿದ್ದಾನೆ. ಕ್ಲಾಸ್ ಎನ್ನು ನಾವು ಎಲ್ಲಿ ಉಪಯೋಗ ಮಾಡಬೇಕು, ಎಕ್ಸ್ಪ್ರೆಸ್ಸಲ್ಲಿ ಇಲ್ಲೇ ಉಪಯೋಗ ಮಾಡಬೇಕು. ಇದನ್ನು ಬಿಟ್ಟರೆ ಮತ್ತೆ ಎಲ್ಲಿಯೂ ನಾವು ಉಪಯೋಗ ಮಾಡಬಾರ್ದು. ಎಲ್ಲಿ? ವುಡ್, ಪೇಪರ್, ಕ್ಲಾತ್, ಸಾಲಿಡ್ ಮಟೀರಿಯಲ್ಸ್. ಈ ಕಟ್ಟಿಗೆಗೆ ಏನಾದರೂ, ಹೌದಾ, ಈ ವುಡನ್ ಪೀಸ್ ಇರ್ತಾವಲ್ಲ, ಆ ಕಟ್ಟಿಗೆಗೆ ಏನಾದರೂ ಬೆಂಕಿ ಹತ್ಕೊಂತು ಅಂತಂದರೆ ಅವಾಗ ಕ್ಲಾಸ್ ಎಯನ್ನು ಉಪಯೋಗ ಮಾಡಬೇಕು. ಆಮೇಲೆ ಪೇಪರ್, ಹೌದಾ, ಈ ಪೇಪರ್ ಪೇಜ್ಗಳಿಗೆ ಆಗಿರ್ಬೋದು, ಆ ನಂತರ ಕ್ಲಾತ್ಗಳಿಗೆ, ಬಟ್ಟೆಗಳಾಗಿರ್ಬೋದು, ಸಾಲಿಡ್ ಮಟೀರಿಯಲ್ ಇನ್ನಿತರ ಆಗಿರ್ತಕ್ಕಂಥ ಘನವಸ್ತುಗಳಿಗಾಗಿರ್ಬೋದು, ಬೆಂಕಿ ಹತ್ಕೊಂತು ಅಂತಂದರೆ ಆವಾಗ ಕ್ಲಾಸ್ ಎ ಆಗಿರ್ತಕ್ಕಂಥ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ನ ಅಗ್ನಿ
ನಂದಿಸುವ ವಸ್ತುವನ್ನು ಉಪಯೋಗ ಮಾಡಬೇಕು. ಅದು ಯಾವುದು ಅಂತೇಳಿ ಮೆನ್ಷನ್ ಮಾಡಿರ್ತಾರೆ, ಹೌದಾ. ಒಂದು ನೇಮ್ ಪ್ಲೇಟ್ ಅಂತ ಇರ್ತದೆ, ಆ ನೇಮ್ ಪ್ಲೇಟನ್ನು ಆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ಗೆ ಒಂದು ಬಾಡಿಗೆ ಅಟ್ಯಾಚ್ ಮಾಡಿರ್ತಾರೆ ಅಥವಾ ಲೇಪನವನ್ನು ಮಾಡಿರ್ತಾರೆ. ಅದನ್ನು ನೋಡ್ಕೊಂಡು ನಾವು ಏನು ಮಾಡಬೇಕು, ಐಡೆಂಟಿಫಿಕೇಷನ್ ಮಾಡ್ಕೋಬೇಕು. ಯಾವ ವರ್ಗ ಅಥವಾ ಯಾವ ಒಂದು ಕ್ಲಾಸ್ನಲ್ಲಿದೆ, ಇದು ಏನೋ, ಬಿನೋ, ಸಿನೋ, ಡಿನೋ ಅಂತೇಳಿ, ಹೌದು. ಆಮೇಲೆ ಕ್ಲಾಸ್ ಬಿಯನ್ನು ಎಲ್ಲಿ ಉಪಯೋಗ ಮಾಡ್ಬೋದು, ಆಯಿಲ್ ಬೇಸ್ಡ್ ಫೈರ್ ಇನ್ ಬ್ರಾಕೆಟ್ ಆಫ್ ಗ್ರೀಸ್, ಗ್ಯಾಸೋಲಿನ್, ಆಯಿಲ್ ಆ್ಯಂಡ್ ಲಿಕ್ವಿಫೈಬಲ್ ಸಾಲಿಡ್ಸ್. ಈ ಕ್ಲಾಸ್ ಬಿ ಆಗಿರ್ತಕ್ಕಂಥ ಫೈರ್ ಎಕ್ಸ್ಟಿಂಗ್ವಿಷನ್ನ ನಾವು ಎಲ್ಲಿ ಉಪಯೋಗ ಮಾಡ್ಬೋದು, ಈ ಆಯಿಲ್ ಬೇಸ್ಡ್ ಫೈರ್ ಅಂತ ಇರ್ತದಲ್ಲ, ನೀವು ನೋಡಿರ್ಬೋದು ಗ್ಯಾರೇಜಲ್ಲಿ ಹೋದರೆ ಗ್ಯಾರೇಜ್ ಮುಂದ್ಗಡೆ ಅವರೆಲ್ಲ ಸರ್ವಿಸಿಂಗ್ ಮಾಡಿದ ನಂತರ ಆಯಿಲೆಲ್ಲ ಅಲ್ಲಿ ಇಲ್ಲಿ ಬಿತ್ಕೊಂಡಿರ್ತದೆ, ಹೌದಾ. ಅದು ಆಯಿಲ್ ಬೇಸ್ಡ್. ಅಲ್ಲಿ ಏನಾದರೂ ಫೈರ್ ಏನಾದರೂ ಅಟ್ಯಾಕ್ ಆಯಿತು ಅಂತಂದರೆ ಅಥವಾ ಬೆಂಕಿ ಹತ್ಕೊಂತು ಅಂದರೆ ಅಲ್ಲಿ ಕ್ಲಾಸ್ ಬಿಯನ್ನು ಉಪಯೋಗ ಮಾಡಬೇಕು. ಆಮೇಲೆ ಇಲ್ಲಿ ಲಾಸ್ಟ್ ನೋಡ್ಬೋದು, ಹೌದಾ, ಯಾವ ರೀತಿ ಫೈರನ್ನು ಎಲ್ಲಿ ಉಂಟಾಗಿದಾಗ ನಾವು ತೊಗೊಳ್ತೀವಿ ಅಂತಕ್ಕಂಥದ್ದು. ಕ್ಲಾಸ್ ಸಿಯನ್ನು ಉಪಯೋಗ ಎಲ್ಲಿ ಮಾಡಬೇಕು ಅಂತ ನೋಡೋದು, ಗ್ಯಾಸ್ ಆ್ಯಂಡ್ ಲಿಕ್ವಿಫೈಡ್ ಗ್ಯಾಸಸ್, ಹೌದಾ. ಹೀಗೆ ನಾವು ಗ್ಯಾಸ್ ಅಂತ ಇರ್ತದಲ್ಲ, ಲಿಕ್ವಿಫೈಡ್ ಗ್ಯಾಸ್, ಹೌದು. ಇಲ್ಲಿ ಯಾವುದು ಎಲ್ ಪಿ ಜಿ, ನಾವು ಅಡುಗೆ ಏನಿಲ್ಲ ಅಂತೇಳಿ ಉಪಯೋಗ ಮಾಡ್ತೀವಲ್ಲ, ಅಲ್ಲೇನಾದರೂ ಗ್ಯಾಸ್ ಲೀಕೇಜ್ ಆಯಿತು ಅಂತಂದರೆ ಅಲ್ಲಿ ಫೈರ್ ಬೆಂಕಿ ಹತ್ಕೊಳ್ತಕ್ಕಂಥ ಚಾನ್ಸಸ್ 80% ಇರ್ತದೆ, ಹೌದಾ. ಅದರ ಸಮೀಪದ ಏನಾದರೂ ಮ್ಯಾಚ್ ಬಾಕ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಏನಾದರೂ ಇಟ್ರಿ ಅಂತಂದರೆ ಅದು ಆಟೋಮೆಟಿಕ್ಲಿ ತಗೊಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಆ ಒಂದು ಗ್ಯಾಸ್ ಲೀಕೇಜ್ ಆಯಿತು ಅಂತಂದರೆ ಬೆಂಕಿ ಹತ್ಕೊಳ್ತು. ಆ ಬೆಂಕಿಯನ್ನು ನಂದಿಸಬೇಕಾದ್ರೆ ನೀವು ಯಾವ ವರ್ಗದಲ್ಲಿರ್ತಕ್ಕಂಥ ಒಂದು ಫೈರ್ ಎಕ್ಸ್ಟಿಂಗ್ವಿಷನ್ ಉಪಯೋಗ ಮಾಡಬೇಕು, ಕ್ಲಾಸ್ ಸಿ ಆಗಿರ್ತಕ್ಕಂಥ ಫೈರ್ ಎಕ್ಸ್ಟಿಂಗ್ವಿಷನ್ನು ಉಪಯೋಗ ಮಾಡಬೇಕು, ಹೌದಾ. ನೀವೆಲ್ಲ ಯಾವುದೂ ಎಂಪ್ಲಾಯಬಿಲಿಟಿ ಸ್ಕಿಲ್ನಲ್ಲಿ ನೀವು ಕೇಳಿರ್ಬೋದು, ಎಲ್ ಪಿ ಜಿ ಗ್ಯಾಸ್ನಲ್ಲಿರ್ತಕ್ಕಂಥ ಎಲ್ ಪಿ ಜಿ ಗ್ಯಾಸ್ ಸ್ಮೆಲ್ಲೆಸ್, ಹೌದಾ. ಅದಕ್ಕೆ ಯಾವುದೇ ರೀತಿ ವಾಸನೆ ಇರೋದಿಲ್ಲ. ಲೀಕೇಜ್ ಆಯಿತು ಅಂತಂದ್ರೆ ನಮಗೆ ಸ್ಮೆಲ್ ಹೊಡಿತದ, ಹೌದು. ಕಾರಣ ಇಷ್ಟೇ, ಲೀಕೇಜ್ ಆಗ್ಯದ ಅಂತೇಳಿ ನಮಗೆ ಗ್ಯಾಸ್, ಯಾಕಂದರೆ ಗಾಳಿ ಕಣ್ಣಿಗೆ ಕಾಣೋದಿಲ್ಲ, ಹೌದಾ. ನಾವೇನಾದರೂ ಆ ಗಾಳಿಯನ್ನು ನಾವು ಸ್ಪರ್ಶ ಮಾಡುತ್ತೀವಿ, ಅದು ಆಗೋದಿಲ್ಲ. ಬಟ್ ನಾವು ಹೆಂಗೆ ನಾವು ಐಡೆಂಟಿಫಿಕೇಷನ್ ಮಾಡ್ತೀವಿ, ವಾಸನೆ ಮುಖಾಂತರ. ಅದಕ್ಕೆ ಒಂದು ಸ್ವಲ್ಪ ಕೆಮಿಕಲ್ಸನ್ನು ಆ್ಯಡ್ ಮಾಡಿದ್ರು ಅಂತಂದ್ರೆ ಓಕೆ, ಲೀಕೇಜ್ ಆಗಿದೆ ಅಂತೇಳಿ ನಮ್ಗೆ ಮನದಟ್ಟಾಗ್ತದೆ. ಸೊ ಹೀಗಾಗಿ ಕ್ಲಾಸ್ ಡಿ ಅನ್ನೋ ಉಪಯೋಗ ಎಲ್ಲಿ ಮಾಡ್ತೀವಿ ನಾವು, ಮೆಟಲ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್. ಈಗ ಏನಾದರೂ ಯಾವುದೋ ಒಂದು ಮೆಟಲ್ ಮೇಲ್ಗಡೆ ಬೆಂಕಿ ಹತ್ಕೊಂತು, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಬೆಂಕಿ ಹತ್ಕೊಂತು, ಅಥವಾ ಈ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಬಿಲ್ಡಿಂಗ್ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂತು ಅಂದರೆ ಆವಾಗ ಕ್ಲಾಸ್ ಡಿ ಅನ್ನು ಉಪಯೋಗ ಮಾಡ್ತೀವಿ ನಾವು, ಹೌದು. ಇವನನ್ನು ಇನ್ನೊಂದು ಸರಿ ನೀವು ನೋಡ್ಕೊಳ್ರಿ, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ ಇವನ್ನ ಎಲ್ಲಿ ಉಪಯೋಗ ಮಾಡಬೇಕು ಅನ್ನೋದನ್ನು ನೀವು ನೋಡ್ಕೊಳ್ರಿ ಇನ್ನೊಂದು ಸರಿ, ಹೌದಾ. ನೆಕ್ಸ್ಟ್, ಹೌ ಟು ಯೂಸ್. ನಾವು ಇದನ್ನು ಯಾವ ಥರ ಉಪಯೋಗ ಮಾಡ್ಬೋದು ಅಥವಾ ಯಾವ ಥರ ಉಪಯೋಗ ಮಾಡಬೇಕು, ಅದು ಯಾವುದೇ ಆಗಿರ್ಬೋದು. ಕ್ಲಾಸ್ ಎದಿಂದ ಕ್ಲಾಸ್ ಡಿ ಇರ್ತಕ್ಕಂಥ 4 ಯಾವುದಾದ್ರೂ ಒಂದು ಉಪಯೋಗ ನಾವು ಮಾಡ್ತೀವಿ, ಹೌದಾ. ಯಾವ ರೀತಿ ಉಪಯೋಗ ಮಾಡಬೇಕು, ಹೌ ಟು ಯೂಸ್. ಓಕೆ, ಅಸ್ಯೂಮ್ ದ ಫೈರ್ ಈಸ್ ಬಿ ಟೈಪ್ ಇನ್ ಬ್ರಾಕೆಟ್ ಆಫ್ ಫ್ಲೇಮೇಬಲ್ ಲಿಕ್ವಿಫೈಬಲ್ ಸಾಲಿಡ್ಸ್. ಇಲ್ಲಿ ಯಾವುದು ಅಸ್ಯೂಮ್, ನಾವು ಒಂದು ಊಹ್ಯವಾಗಿ ಅಥವಾ ಒಂದು ಫಾರ್ ಎಕ್ಸಾಂಪಲ್ ಆಗಿ ನಾವು ಉಪಯೋಗ ಮಾಡಿ ತೋರಿಸ್ತಿದ್ದೀವಿ. ಯಾವುದು, ಕ್ಲಾಸ್ ಬಿ ಇರ್ತಕ್ಕಂಥ ಒಂದು ಫೈರ್ ಎಕ್ಸ್ಟಿಂಗ್ವಿಷರನ್ನು ನಾವು ನೋಡೋಣ, ಹೌದಾ. ಅದು ಯಾವುದೇ ಆಗಿರ್ಬೋದು, ನೀವು ಡಿ ಅನ್ನು ತೊಗೊಳ್ರಿ, ಸಿ ಅನ್ನು ತೊಗೊಳ್ರಿ, ಅಥವಾ ಎ ಅನ್ನು ತೊಗೊಳ್ರಿ, ಹೌದಾ. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಎಲ್ಲ ಒಂದೇ, ಫೈಲ್ಗೆಲ್ಲ ಒಂದೇ, ಅದರ ವರ್ಕ್ ಮಾಡ್ತಕ್ಕಂಥ ಅಥವಾ ವರ್ಕ್ ಮಾಡುವಂಥ ಸ್ಥಳಗಳ ಅಥವಾ ಆಕಾರಗಳು ಬೇರೆ ಬೇರೆ. ಹಾಗೆ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಎಲ್ಲ ಒಂದೇ, ಅದರ ಉಪಯೋಗ ಮಾಡ್ತಕ್ಕಂಥ ಒಂದು ಪದ್ಧತಿಗೆ ಅನುಸಾರವಾಗಿ ನಾವು ಏನು ಮಾಡ್ತೀವಿ, ಆಯ್ಕೆಯನ್ನು ಮಾಡ್ಕೊತೀವಿ, ಹೌದು. ಇಲ್ಲಿ ಸೆಲೆಕ್ಟ್, ಒನ್ ಸೆಕೆಂಡ್, ಓಕೆ. ಫಸ್ಟ್ ಒನ್ ನಾವು ಏನನ್ನು ಮಾಡ್ತೀವಿ, ಸೆಲೆಕ್ಟ್ CO2, ದಟ್ ಮೀನ್ಸ್ ಇನ್ ಬ್ರಾಕೆಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫೈರ್ ಎಕ್ಸ್ಟಿಂಗ್ವಿಷರ್. ನಾವೇನು ಮಾಡ್ತೀವಿ ಅಂತಂದರೆ, ನೀವು ಪ್ರತಿಯೊಂದು ಫೈರ್ ಎಕ್ಸ್ಟಿಂಗ್ವಿಷರನ್ನು ತಗೊಳ್ರಿ, ಅದರೊಳಗಡೆ ಒಂದು ಫೈರ್ ಯಾವುದು ಹೊಗೆ ಇರ್ತದ, ಫ್ಯೂಮ್ಸ್, ಹೌದಾ. ಆ ಒಂದು ಹೊಗೆಯನ್ನು ಅಥವಾ ಫ್ಯೂಮ್ಸನ್ನು ನಾವು ಯಾವುದರಿಂದ ರಚಿಸಲ್ಪಟ್ಟಿರ್ತಕ್ಕಂಥದ್ದಂತ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಎಲ್ಲವೂ ಅಂದರೆ ಹಲವಾರದೊಳಗಡೆ
ಕಾರ್ಬನ್ ಡೈಆಕ್ಸೈಡೇನ ಇರ್ತದೆ, ಹೌದಾ. ಅದರದ್ದು ಒಂದು CO2, ಹೌದಾ. ಆಮೇಲೆ ಲೊಕೇಟ್ ಆ್ಯಂಡ್ ಪಿಕಪ್ CO2 ಫೈರ್ ಎಕ್ಸ್ಟಿಂಗ್ವಿಷರ್ಸ್, ಚೆಕ್ ಫಾರ್ ಇಟ್ಸ್ ಎಕ್ಸ್ಪೈರಿ ಡೇಟ್. ನಾವು ಏನನ್ನು ಉಪಯೋಗ ಮಾಡ್ತಿದ್ದೀವಿ, ಯಾಕನ್ನು ಉಪಯೋಗ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ನೋಡ್ಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಟ್ಯಾಬ್ಲೆಟನ್ನು ತೊಗೊಳ್ಬೇಕಾಗಿತ್ತು ಅಂದ್ರೂ ಅದರೊಳಗಡೆ ನಾವು ಏನು ಮಾಡ್ತೀವಿ, ಯಾವುದು ಎಕ್ಸ್ಪೈರಿ ಡೇಟನ್ನು ನೋಡ್ತೀವಿ. ಸೊ ಸೇಮ್ ಇದರಲ್ಲಿಯೂ ಸಹ ನಾವೇನು ಮಾಡ್ತೀವಿ, ಎಕ್ಸ್ಪೈರಿ ಡೇಟನ್ನು ಕಂಪಲ್ಸರಿ ನೋಡಲೇಬೇಕು. ಆ ನೇಮ್ ಪ್ಲೇಟ್ನಲ್ಲಿ ಮೆನ್ಷನ್ ಮಾಡಿ ಇರ್ತಾರೆ, ಹೌದಾ. ಅಕಸ್ಮಾತ್ ಎಕ್ಸ್ಪೈರಿ ಡೇಟ್ದೊಳಗಡೆ ಇತ್ತು ಅಂತಂದರೆ ಓಕೆ, ಆ ಬೆಂಕಿಯನ್ನು ಆರಿಸುವಂಥ ಕಾರ್ಯದಲ್ಲಿ ಯಶಸ್ವಿ ಆಗ್ಬೋದು. ಅಕಸ್ಮಾತ್ ಎಕ್ಸ್ಪೈರಿ ಡೇಟನ್ನು ಕಂಪ್ಲೀಟ್ ಆಯಿತು ಹೋಗಿತ್ತು ಅಂತಂದರೆ ಬೆಂಕಿ ನಂದಿಸುವಂಥ ಕಾರ್ಯ ನೀವು ಯಶಸ್ವಿಯಾಗಿ ಆಗೋದಿಲ್ಲ. ಸೊ 50% ಆಗ್ಬೋದು, ಹೌದಾ. ಆಮೇಲೆ ಬ್ರೇಕ್ ದ ಸೀಲ್. ಆಮೇಲೆ ಏನು ಮಾಡಬೇಕು, ನೀವು ನೋಡಿರ್ಬೋದು ಅಲ್ಲಿ ಫಿಗರನ್ನು ನೋಡಿರಿ, ಫಿಗರ್ ನಂಬರ್ 1 ಅಲ್ಲಿ ಬ್ರೇಕ್ ದ ಸೀಲ್. ಈ ಸೀಲನ್ನು ಏನು ಮಾಡಿತ್ತಲ್ಲ ಅದನ್ನೇನು ಮಾಡ್ಬೋದು, ನೀವು ಮಾಡಬೇಕು, ಈಗ ಕಟ್ಟನ್ನು ಮಾಡಬೇಕು, ಹೌದಾ. ಬ್ರೇಕನ್ನು ಮಾಡಬೇಕು. ಈಗ ಹೆಂಗೆ ನಾವು ಹೊಸದಾಗಿ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತೀವಲ್ಲ, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಆಮೇಲೆ ಯಾವುದೋ ಒಂದು ಶರ್ಟ್ ಆಗಿರ್ಬೋದು, ಆ ಕಾಲರ್ಗೆ ಆಗಿರ್ಬೋದು ಒಂದು ಸೀಲನ್ನು ಕೊಟ್ಟಿರ್ತಾರೆ, ಹೌದಾ. ಆ ಸೀಲ್ ಸೇಮ್, ಆ ಸೀಲನ್ನು ನಾವೇನು ಮಾಡ್ತೀವಿ, ಬ್ರೇಕ್ ಮಾಡಿ ವೇರ್ ಮಾಡ್ಕೊತೀವಿ. ಸೇಮ್ ಇಲ್ಲಿಯೂ ಸಹ ಏನು ಮಾಡ್ತೀವಿ ನಾವು, ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ತಕ್ಕಂಥ ಒಂದು ಸೀಲನ್ನು ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಏನು ಮಾಡ್ತೀವಿ, ಅದರೊಳಗಡೆ ಇರ್ತಕ್ಕಂಥ ಫ್ಯೂಮ್ ನಮಗೆ ಬರ್ತದೆ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಫುಲ್ ದ ಸೇಫ್ಟಿ ಪಿನ್ ಫ್ರಾಮ್ ದ ಹ್ಯಾಂಡಲ್. ಫಿಗರ್ ನಂಬರ್ 2 ಇನ್ ಬ್ರಾಕೆಟ್ ಆಫ್ ಅ ಪಿನ್ ಲೊಕೇಟೆಡ್ ಆಟ್ ದ ಟಾಪ್ ಆಫ್ ದ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಫಿಗರ್ ನಂಬರ್ 2, ಹೌದು. ಇಲ್ಲಿ ಫಿಗರ್ ನಂಬರ್ 2ದಲ್ಲಿ ಏನು ಹೇಳಿದ್ದಾನಂತಂದರೆ, ಫಿಗರ್ ನಂಬರ್ 1ನಲ್ಲಿ ಅಂದರೆ ಇದಕ್ಕಿಂತ ಮುಂಚಿತವಾಗಿ ನೀವು ಒಂದು ಪಾಯಿಂಟನ್ನು ನೋಡಿದ್ರಿ, ಸೀಲನ್ನು ಕಟ್ ಮಾಡ್ಕೊಳ್ರಿ. ಸೀಲನ್ನು ಕಟ್ ಮಾಡ್ಕೊಂಡ ನಂತರ ಅಲ್ಲೊಂದು ಫಿನ್ ಇರ್ತದೆ, ಆ ಫಿನ್ನನ್ನು ಏನು ಮಾಡ್ಬೋದು, ನೀವು ಮಾಡಬೇಕು, ಅದು ಸೇಫ್ಟಿ ಪಿನ್. ಅಕಸ್ಮಾತಾಗಿ ಆ ಸೀಲ್ ಕಟ್ ಆದರೂ ಸಹ ಪಿನ್ ಇರ್ತದೆ, ಆ ಪಿನ್ನನ್ನು ನೀವು ಎಳೆಯೋದ್ರ ಮುಖಾಂತರ ಅದರೊಳಗಡೆ ಇರ್ತಕ್ಕಂಥ ಫ್ಯೂಮ್ಸನ್ನು ನೀವು ಹೊರಗಡೆ ತೆಗಿಬೋದು. ಆ ಪಿನ್ನನ್ನು ನೀವು ತೆಗೆಯಲಿಲ್ಲ ಅಂತಂದರೆ ಸೀಲ್ ಕಟ್ ಮಾಡಿದರೂ ಸಹ ಅದು ನಮ್ಮ ವರ್ಕಿಂಗ್ ಕಂಡೀಷನ್ ಬರೋದಿಲ್ಲ, ಹೌದಾ. ಆ್ಯಂಡ್ ನೆಕ್ಸ್ಟ್, ಏಮ್ ದ ಎಕ್ಸ್ಟಿಂಗ್ವಿಷರ್ಸ್ ನಾಜಲ್ ಆರ್ ಹೋಸ್ at the base of the fire in bracket of this will remove the source of a fuel fire. ಫಿಗರ್ ನಂಬರ್ 3 ಅದರ ಕೆಳಗಡೆ ಇರ್ತಕ್ಕಂಥ ಒಂದು ಫಿಗರನ್ನು ನೀವು ನೋಡ್ಕೊಳ್ರಿ. ಏನಂತ ಹೇಳಿದಾನ, ಆ ಫೈರ್ ಎಕ್ಸ್ಟಿಂಗ್ವಿಷನನ್ನು ತಗೊಂಡು ನೀವು ಎಲ್ಲಿ ಗುರಿಯನ್ನು ಇಡಬೇಕು ಅಂತಂದರೆ, ಬೆಂಕಿ ಎಲ್ಲಿ ಹತ್ಕೊಂಡಿರ್ತದಲ್ಲ ಆ ಬೇಸಿಗೆ ನೀವೇನು ಮಾಡಬೇಕು, ಫೈರ್ ಎಕ್ಸ್ಟಿಂಗ್ವಿಷನನ್ನು ಹಿಡ್ಕೊಳ್ಬೇಕು. ಅದು ಬಿಟ್ಟು ಈ ಜ್ವಾಲೆ ಇರ್ತದಲ್ಲ ಮೇಲ್ಗಡೆ, ಆ ಜ್ವಾಲೆಗೆ ನೀವು ಏನಾದರೂ ಫೈರ್ ಎಕ್ಸ್ಟಿಂಗ್ವಿಷನ್ನ ಹಿಡಿದ್ರಿ ಅಂತಂದರೆ ಓಕೆ, ಅದೇನೂ ಹೋಗಂಗಿಲ್ಲ, ನಂದಿಸುವಂಥ ಕಾರ್ಯ ಆಗೋದಿಲ್ಲ, ಹೌದಾ. ಇನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಹೊರತಾಗಿ ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಈಗ ಹೆಂಗೆ ಅಂತಂದರೆ, ಒಂದು ಮರ ಇತ್ತಂದರೆ ಯಾವುದೋ ಒಂದು ಮರಕ್ಕೆ ನಾವು ನೀರನ್ನು ಎಲ್ಲಿ ಹಾಕ್ತೀವಿ, ಅದ್ರ ಕೆಳಗಡೆನೇ ಹಾಕ್ತೀವಿ, ಬೇರುಗಳಿಗೆ ಇಂಗ್ಲಿ ಅಂಥೇಳಿ. ಫಲ ಕೊಡ್ತಕ್ಕಂಥ ಮರಗಳಿಗೆ ನಾವೇನಾದರೂ ಫಲ ಎಲ್ಲಿ ಕೊಡ್ತದನೋ ಆ ಟೊಂಬೆಗೆ ಅಥವಾ ರೊಂಬೆಗೆ ಅಥವಾ ಕೊಂಬೆಗೆ ನೀರು ಹಾಕ್ತೀವ, ಇಲ್ಲ. ಸೇಮ್ ಹೀಗೆ ಇದೇ ಒಂದು ಮೆಥಡಲ್ಲಿ ನಾವು ಫೈರ್ ಎಕ್ಸ್ಟಿಂಗ್ವಿಷನನ್ನು ತೊಗೊಂಡು ಎಲ್ಲಿ ಬೆಂಕಿ ಹತ್ಕೊಂಡಿರ್ತಲ್ಲ ಆ ಒಂದು ಬೇಸಿಗೆ ನಾವು ಏನು ಮಾಡಬೇಕು, ಏಮನ್ನು ಇರಬೇಕು, ಗುರಿಯನ್ನು ಇಡಬೇಕು. ನಾವು ಅಲ್ಲಿ ನೋಡ್ತೀವಿ ರೀ, ಇಂಟು ಮಾರ್ಕ್ ಒಂದದ, ಆನಂತರ ರೈಟ್ ಮಾರ್ಕ್ ಒಂದದ, ಹೌದಾ. ಆ ಟಯರ್ಗಳಿಗೆ ಏನಾದರೂ ಬೆಂಕಿ ಹತ್ಕೊಂತು ಅಂತ ಆ ಟಯರ್ ಮೇಲ್ಗಡೆ ಇರ್ತಕ್ಕಂಥ ಬೆಂಕಿಯ ಜ್ವಾಲೆಗೆ ನಾವು ಯಾವತ್ತೂ ಫೈರ್ ಎಕ್ಸ್ಟಿಂಗ್ವಿಷನ್ನ ತೊಗೊಂಡ್ರೆ ಗುರಿಯನ್ನು ಇಡಬಾರ್ದು, ಹೌದಾ. ಆ ಟೈರ್ಗಳಿಗೆ ಇಟ್ಟರೆ ಓಕೆ, ನೀವು ಬೆಂಕಿಯನ್ನು ನಂದಿಸ್ಬೋದು. ಆಮೇಲೆ ಸ್ಕ್ವೀಸ್ ದ ಹ್ಯಾಂಡಲ್ ಲಿವರ್ ಸ್ಲೋಲಿ ಟು ಡಿಸ್ಚಾರ್ಜ್ ದ ಏಜೆಂಟ್, ಹೌದಾ. ಅಲ್ಲಿಯೂ ಸಹ ಒಂದು ಲಿವರ್ ಅಂತಕ್ಕಂಥದ್ದು ಅಥವಾ ಹ್ಯಾಂಡಲ್ ಇರ್ತಕ್ಕಂಥದ್ದು ಅಥವಾ ಒಂದು ಕಾಗ್ ಇರ್ತಕ್ಕಂಥದ್ದು, ಒಂದು ವಾಲ್ವ್ ಇರ್ತಕ್ಕಂಥದ್ದು ಇರ್ತದೆ, ಹೌದಾ. ಆ ವಾಲ್ವನ್ನು ನೀವು ಲೀಕೇಜ್ ಮಾಡೋ ಮುಖಾಂತರ ಅಥವಾ ಒಂದು ರಿಲೀಸ್ ಮಾಡೋ ಮುಖಾಂತರ ಅದರೊಳಗಡೆ ಇರ್ತಕ್ಕಂಥ ಫ್ಯೂಮ್ಸನ್ನು ನೀವು ಹೊರಗಡೆ ತೊಗೊಂಡು ಬರ್ಬೋದು, ಹೌದಾ. ಆಮೇಲೆ ಸ್ವೀಪ್ ಸೈಡ್ ಟು ಸೈಡ್ ಅಪ್ರಾಕ್ಸಿಮೇಟ್ಲಿ 15 ಸೆಂಟಿಮೀಟರ್ ಓವರ್ ದ ಫ್ಯೂಲ್ ಫೈರ್ ಅಂಟಿಲ್ ದ ಫೈರ್ ಈಸ್ ಪುಟ್ ಅಪ್. ಫಿಗರ್ ನಂಬರ್ 4 ಇಲ್ಲೇನು ಮಾಡಬೇಕು, ಓಕೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಫೈರ್ ಎಕ್ಸ್ಟಿಂಗ್ವಿಷನ್ನ ನೀವು ತೊಗೊಂಡು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದ್ರ ಇಲ್ಲಿ ತನಕ ನೋಡ್ಕೊಂಡ್ರಿ. ಒಂದು ಸೀಲ್ ಇರ್ತದಂಥ ಸೀಲನ್ನು ನೀವು ಕಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ನ
ಎಕ್ಸ್ಪೈರಿ ಡೇಟನ್ನು ನೋಡ್ಕೊಳ್ಬೇಕಂತ ಎಕ್ಸ್ಪೈರಿ ಡೇಟ್ ನೋಡ್ಕೊಂಡ ನಂತರ ಸೀಲನ್ನು ಕಟ್ ಮಾಡ್ಬೇಕಂತ ಸೀಲ್ ಕಟ್ ಮಾಡಿದ ನಂತರ ಅಲ್ಲೊಂದು ಪಿನ್ ಇರ್ತದೆ. ಪಿಲ್ಲನ್ನು ಫುಲ್ ಮಾಡ್ಬೇಕಂದ್ರೆ ಎಳಿಬೇಕಂತ ಜಗಬೇಕಂತ. ಅದಾದ ನಂತರ ಒಂದು ಹ್ಯಾಂಡಲ್ ಅಥವಾ ಲಿವರ್, ಒಂದು ವಾಲ್ವ್, ಆ ವಾಲ್ವ್ ಮುಖಾಂತರ ನೀವೇನು ಮಾಡಬೇಕು, ವಾಲ್ವನ್ನು ಲೀಕೇಜ್ ಮಾಡೋ ಮುಖಾಂತರ ಇಲ್ಲಿ ಬೆಂಕಿ ಎಲ್ಲಿ ಹತ್ಕೊಂಡಿರ್ತದಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇತ್ತಂದ್ರೆ ಓಕೆ, ಕಾನ್ಸ್ಟಂಟಾಗಿ ನೀವು ಏಮನ್ನು ಗುರಿಯನ್ನು ಇಟ್ಕೊಂಡು ಬೆಂಕಿಯನ್ನು ಆರಿಸೋವಂಥ ಕೆಲಸ ಮಾಡಬೇಕು. ಅಕಸ್ಮಾತಾಗಿ ಒಂದು ಸ್ವಲ್ಪ ಲಾರ್ಜ್ ಸೆಕ್ಷನ್ದಲ್ಲಿ ನಾವೇನಾದರೂ ಬೆಂಕಿಯನ್ನು ನಂದಿಸುವಂಥ ಕಾರ್ಯದಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದರೆ ಅಲ್ಲಿ ಈ ಸ್ವೀಪ್ ಮಾಡ್ತಾರಲ್ಲ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ, ಈ ಗ್ರೌಂಡಲ್ಲಿ ನಾವು ನೀರು ಹೊಡೆಯೋದಿಲ್ವಾ ಅಥವಾ ನಿಮ್ಮ ಮನೆ ಅಂಗಳದಲ್ಲಿ ನೀರು ಹೊಡೆಯೋದಿಲ್ವಾ ಪೈಪನ್ನು ತೊಗೊಂಡು, ಆ ರೀತಿ ಲೆಫ್ಟು ರೈಟು ಬಲಗಡೆ ಮತ್ತು ಎಡಗಡೆ ಈ ರೀತಿ ಮಾಡ್ಕೊಂಡು ನೀವೇನು ಮಾಡಬೇಕು, ಆ ಬೆಂಕಿಯನ್ನು ಆರಿಸಬೇಕು. ಹೌದಾ? ಅಲ್ಲಿ ಫಿಗರ್ ನಂಬರಲ್ಲಿ ನೀವು ನೋಡ್ಬೋದು. ಫಿಗರ್ ನಂಬರಲ್ಲಿ ಈ ಎರೋ ಮಾರ್ಕ್ಗಳನ್ನು ಕೊಟ್ಟಿದ್ದಾನೆ ಇಲ್ಲಿ, ಆ ಕಡೆ ಈ ಕಡೆ ಈ ರೀತಿ ನಾವು ಸ್ವೀಪ್ ಮಾಡೋ ಮುಖಾಂತರನೇ ಬೆಂಕಿಯನ್ನು ಆರಿಸಬೇಕು. ಹೌದಾ? ಆಮೇಲೆ ನೆಕ್ಸ್ಟ್ ಪ್ರಿಕಾಷನ್ ಅಂತ ಕರಿತೀವಿ ನಾವು. ಹೌದಾ? ಮುನ್ನೆಚ್ಚರಿಕೆ ಕ್ರಮ. ಇಲ್ಲಿ ಪ್ರತಿಯೊಂದು ನಾವು ಕಾರ್ಯ ಮಾಡಬೇಕಾದ್ರೂ ಮುನ್ನೆಚ್ಚರಿಕೆ ಕ್ರಮ ಕಂಪಲ್ಸರಿ ನಾವು ನೋಡ್ಕೊಳ್ಳೇಬೇಕು. ಹೌದಾ? ನೋಡ್ಕೊತೀವಿ. ನೋಡ್ಕೊಲಿಕ್ಕಂದ್ರೆ ನಾವು ಇನ್ನೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಆಕ್ಸಿಡೆಂಟನ್ನು ಹೊಂದುವಂಥ ಚಾನ್ಸೇ ಇರ್ತದೆ. ಹೌದಾ? ಇಲ್ಲೇನು ಮಾಡ್ತೀವಿ, ಫಸ್ಟ್ ಒನ್, ವೈಲ್ ಪುಟ್ಟಿಂಗ್ ಆಫ್ ಫೈರ್ ದ ಫೈರ್ ಮೇ ಫ್ಲೇರ್ ಆಫ್. ಹೌದು, ನಾವು ಯಾವಾಗ ಒಂದು ಬೆಂಕಿಯನ್ನು ಅಥವಾ ಒಂದು ಫೈರನ್ನು ನಾವು ಕಂಪ್ಲೀಟಾಗಿ ಆರಿಸಬೇಕು ಅಂತೇಳಿ ನಾವು ಕಾರ್ಯಪ್ರವೃತ್ತವಾಗಿರ್ತೀವಿ. ಹೌದಾ? ಆವಾಗ ಫೈರ್ ಎಕ್ಸ್ಟಿಂಗ್ವಿಷರನ್ನು ತೊಗೊಂಡು ನೀವು ಬೆಂಕಿಯನ್ನು ನಂದಿಸುವಾಗ ಜ್ವಾಲೆ ಇನ್ನೂ ಜಾಸ್ತಿನೇ ಆಗುತ್ತೆ. ಹೌದಾ? ನಂದಿಸುವಾಗ ಫಾರ್ ಎಕ್ಸಾಂಪಲ್ ಈಗ ಹೇಳ್ತಾರಲ್ಲ, ದೀಪ ಆರುವಾಗ ಜಾಸ್ತಿ ಉರಿಯುತ್ತೆ ಅಂತ. ಹೌದಾ? ಜ್ವಾಲೆ ಹಾಗೆ ಎಲ್ಲಾದರೂ ಸಹ ಅದು ದೀಪ ಆಗಿರ್ಬೋದು, ಹೊರಗಡೆ ಆಗಿರ್ತಕ್ಕಂಥ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು. ಹೌದಾ? ಬೆಂಕಿ ಹತ್ಕೊಂತು ಅಂತಂದರೆ ಅಥವಾ ಬೆಂಕಿ ಅಲ್ಲಿ ಅಟ್ಯಾಕ್ ಆಯಿತು ಅಂತಂದರೆ ಅದನ್ನು ನಂದಿಸುವಾಗ ಅಥವಾ ಆರಿಸುವಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಅದೇನಾಗುತ್ತೆ, ಉರಿಯುತ್ತೆ. ಆವಾಗ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾನೆ, ಡು ನಾಟ್ ಬಿ ಫ್ಯಾನಿಕ್ ಸೋ ಲಾಂಗ್ ಆ್ಯಸ್ ಇಟ್ ಈಸ್ ಫುಟ್ ಆಫ್ ಪ್ರಾಂಪ್ಟ್ಲಿ. ಏನಂತ, ನೀವು ಯಾವತ್ತೂ ಅದನ್ನು ಭಯ ಪಡಬೇಡಿ ಅಂತ. ಹೌದಾ? ಬೆಂಕಿ ಆರಿಸುವಾಗ ಅದು ಜ್ವಾಲೆ ಮುಖಾಂತರ ಇನ್ನೂ ಒಂದು ಜಾಸ್ತಿನೇ ಮಾರ್ಪಡ್ತಕ್ಕಂಥದ್ದು. ಆವಾಗ ನೀವು ಯಾವುದೇ ಥರ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಭಯ ಪಟ್ರಿ ಅಂತಂದರೆ ಅವಾಗ ಏನಾಗ್ತೈತಿ, ಬೆಂಕಿ ಇನ್ನೊಂದು ಸ್ವಲ್ಪ ಹರಡುವಂಥ ಚಾನ್ಸಸ್ ಇರ್ತದೆ. ಹೌದಾ? ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತದೆ, ಡು ನಾಟ್ ಅಟೆಂಪ್ಟ್ ಟು ಪುಟ್ ಔಟ್ ಎ ಫೈರ್ ವೇರ್ ಇಟ್ ಈಸ್ ಎಮಿಟಿಂಗ್ ಟಾಕ್ಸಿಕ್ ಸ್ಮೋಕ್, ಲೀವ್ ಇಟ್ ಟು ದ ಪ್ರೊಫೆಷನಲ್ಸ್. ನೀವೇನಾದರೂ ಒಬ್ಬರೇ ಇದ್ರಿ ಅಂತಂದರೆ ಓಕೆ, ಯಾವಾಗ ಬೆಂಕಿಯನ್ನು ಆರಿಸುವಾಗ ನೀವು ಒಬ್ಬರೇ ಇದ್ರಿ ಅಂತಂದರೆ ಯಾವುದೇ ಥರ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಾನು ಈ ಒಂದು ಬೆಂಕಿಯನ್ನು ಆರಿಸ್ತೀನಿ ಅಂತ ಒಂದು ಎಬಿಲಿಟಿ ಇದ್ದರೆ ಓಕೆ. ಆಮೇಲೆ ಇನ್ನೊಂದು ಕೆಲವೊಂದಿಷ್ಟು ಜನ ನಿಮ್ಮ ಜೊತೆ ಸಹಪಾಠಿಗಳು ಇದ್ದರೆ, 1, 2 ಅಥವಾ 3 ಮಂದಿ ಇದ್ದರೆ, ಆವಾಗ ಈ ಟಾಕ್ಸಿಕ್ ಸ್ಮೋಕ್ ಅಂದರೆ ಏನು, ಒಂಥರ ವಿಷಕಾರಿ ಆಗಿರ್ತಕ್ಕಂಥ ಒಂದು ಹೊಗೆ. ಹೌದಾ? ಅದನ್ನು ನೋಡಿ ನೀವು ಏನಾದರೂ ಭಯಪಟ್ರಿ ಅಂತಂದರೆ ಅಥವಾ ಭಯಪಡುತ್ತಿದ್ರಿ ಅಂತಂದರೆ ನಿಮ್ಗಿಂತನೂ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಇರ್ತಾರಲ್ಲ. ಹೌದಾ? ಅಂದರೆ ಅವರು ಅದೇ ಒಂದು ಕೆಲಸದಲ್ಲಿ ನಿವೃತ್ತಿಯಾಗಿರ್ತಾರಲ್ಲ. ಹೌದಾ? ಅವ್ರಿಗೆ ನೀವೇನು ಮಾಡಬೇಕು, ಅದನ್ನು ಬಿಟ್ಕೊಡ್ಬೇಕು. ಇದು ಒಂದು ಮುನ್ನೆಚ್ಚರಿಕೆ. ಅಕಸ್ಮಾತ್ ನಾನೇ ಎಲ್ಲ ಮಾಡ್ತೀನಿ ಅಂತ ಹೋದರೆ ಇನ್ನೂ ಜಾಸ್ತಿನೇ ಅವಘಡಗಳು ಸಂಭವಿಸ್ತಾವೆ. ಹೌದಾ? ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನು ಹೇಳ್ತಾನೆ, ರಿಮೆಂಬರ್ ದ್ಯಾಟ್ ಯುವರ್ ಲೈಫ್ ಈಸ್ ಅ ಮೋರ್ ಇಂಪಾರ್ಟೆಂಟ್ ದೆನ್ ಪ್ರಾಪರ್ಟಿ. ಏನಂತ ಹೇಳ್ತಾನೋ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕು ನೀವು. ಹೌದಾ? ಬೆಂಕಿ ಅಷ್ಟು ಈಸಿ ಅಲ್ಲ. ಹೌದು, ಪಂಚಭೂತಗಳಲ್ಲಿ ಇದು ಒಂದು ಸಹ ಬೆಂಕಿ. ಹೌದು, ಬೆಂಕಿ ಜೊತೆ ಸರ್ಸ ಆಡಬೇಡಿ ಅಂತ ಹಿರಿಯರಂತ ಹೇಳ್ತಾರೆ. ಹೌದು, ಇಲ್ಲೇನು ಈ ಆಸ್ತಿಗಿಂತಲೂ ನಿಮ್ಮ ಲೈಫ್ ಇಂಪಾರ್ಟೆಂಟು. ಹೌದು,
ನಿಮ್ಮ ಲೈಫ್, ನಿಮ್ಮ ಜೀವನ ಇದ್ದರೆ ನೀವು ಏನಾದರೂ ಒಂದು ಪ್ರಾಪರ್ಟಿಯನ್ನು ಸಾಧಿಸ್ಬೋದು ಅಥವಾ ಉತ್ಪನ್ನವನ್ನು ಮಾಡ್ಬೋದು. ಅಕಸ್ಮಾತ್ತಾಗಿ ನಿಮ್ಮ ಲೈಫೇ ಇರಲಿಲ್ಲ, ನಿಮ್ಮ ಜೀವನವನ್ನೇ ಇರಲಿಲ್ಲ, ನಿಮ್ಮ ಉಸಿರೇ ಇರಲಿಲ್ಲ ಅಂತಂದರೆ ಯಾವ ಒಂದು ಹಿಡಿಮಣ್ಣನ್ನು ನೀವು ಸಾಧಿಸೋಕ್ಕಾಗಲ್ಲ. ಸೊ ಡೋಂಟ್ ಪ್ಲೇಸ್ ಯುವರ್ ಸೆಲ್ಫ್ ಆರ್ ಅದರ್ ಆ್ಯಟ್ ರಿಸ್ಕ್. ನೀವೇ ಸ್ವತಃ ಯಾವುದೇ ಥರ ರಿಸ್ಕನ್ನು ತೊಗೊಳ್ಬೇಡ್ರಿ. ಹೌದಾ? ನಿಮ್ಮ ಒಂದು ಸಹಪಾಠಿಗಳಿಗೂ ರಿಸ್ಕನ್ನು ಕೊಡಬೇಡ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್ ಆ್ಯಂಡ್ ಲಾಸ್ಟ್, ಇಟ್ ಆರ್ಡರ್ ಟು ರಿಮೆಂಬರ್ ದ ಸಿಂಪಲ್ ಆಪ್ರೇಷನ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್. ಯಾವುದೇ ಒಂದು ಫೈರ್ ಎಕ್ಸ್ಟಿಂಗ್ವಿಷರನ್ನು ತೊಗೊಂಡ್ರೆ ನೀವು ಸಿಂಪಲ್ ಆಗಿರ್ತಕ್ಕಂಥ ಅಥವಾ ಸಾಧಾರಣ ಆಗಿರ್ತಕ್ಕಂಥ ಒಂದು ಕಾರ್ಯಕ್ಕೆ ನೀವು ಏನಾದರೂ ಇಳಿದ್ರಿ ಅಂತಂದರೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತಂದು. ಯಾಕಂದರೆ ಇಲ್ಲಿ ಫೈರ್ ಎಂಜಿನ್ ಅಂತ ಅಥವಾ ಫೈರ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾವಲ್ಲ, ಅಗ್ನಿಶಾಮಕ ಅಂತೇಳಿ. ಅಗ್ನಿಶಾಮಕದಲ್ಲಿ ಇದು ಒಂದು ಪಾಸ್ವರ್ಡ್ ಅಂತ ಕರಿತೀವಿ ನಾವು. ಹೌದಾ? ಏನು? ರಿಮೆಂಬರ್, ಇಲ್ಲಿ ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಪಾಸ್, PASS. ಹೌದಾ? ಇದೊಂದು ಕೋಡ್ ವರ್ಡ್ ಅವರು ಉಪಯೋಗ ಮಾಡ್ತಕ್ಕಂಥದ್ದು. ಯಾರು? ಈ ಫೈರ್ ಡಿಪಾರ್ಟ್ಮೆಂಟ್ದವರು, ಅವರ ಅಗ್ನಿಶಾಮಕ ದಳದವ್ರು ಏನು ಉಪಯೋಗ ಮಾಡ್ತಾರಲ್ಲ, ಇದೊಂದು ಪಾಸ್ ಅಂತಕ್ಕಂಥದ್ದು, ಇದು ಕೋಡ್ ವರ್ಡ್ ಅಂತ ಕರಿತೀವಿ ನಾವು. ದಿಸ್ ವಿಲ್ ಹೆಲ್ಪ್ಸ್ ಟು ಫೈರ್ ಎಕ್ಸ್ಟಿಂಗ್ವಿಷರ್. ಆ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಈ ಬೆಂಕಿಯನ್ನು ಆರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಉಪಯೋಗ ಮಾಡ್ತಕ್ಕಂಥ ಒಂದು ಶಬ್ದ ಪಾಸ್. ಏನಿದರ ಅರ್ಥ? P ಫಾರ್ ಫುಲ್, A ಫಾರ್ ಏಮ್, S ಫಾರ್ ಸ್ಕ್ವೀಜ್, S ಫಾರ್ ಸ್ವೀಪ್. ಏನು? ಫುಲ್, ಏಮ್, ಸ್ಕ್ವೀಜ್, ಸ್ವೀಪ್. ನಿಮ್ಗೆ ಹೇಳಿದ್ರಲ್ಲ, ಈ ಗ್ರೌಂಡಲ್ಲಿ ಪೈಪ್ ತೊಗೊಂಡು ನಾವು ನೀರನ್ನು ಹೊಡಿಬೇಕಾದ್ರೆ ಅಥವಾ ನಮ್ಮ ಅಂಗಳದಲ್ಲಿ, ಮನೆ ಅಂಗಳದಲ್ಲಿ ಏನಾದರೂ ಪೈಪ್ ತೊಗೊಂಡು ನೀರು ಹೊಡಿಬೇಕಾದ್ರೆ ನಾವು ಲೆಫ್ಟ್ ರೈಟ್ ಹಿಂಗೆ ಮಾಡ್ತೀವಲ್ಲ, ಸೇಮ್ ಇದೇ ಥರ ಒಂದು ಪಾಸ್ ಅಂತಕ್ಕಂಥ ಕೋಡ್ ವರ್ಡ್. ಫುಲ್, ಏಮ್, ಸ್ಕ್ವೇಜ್, ಸ್ವಿಮ್ ಅಂತ ಕರಿತೀವಿ. ಹೌದಾ? ಈ ರೀತಿ ಮಾಡ್ರಿ ಅನ್ನೋದು. ಆಮೇಲೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಫಾರ್ ಯೂಸ್ ಫ್ರಮ್ ದ ಡಿಸ್ಟನ್ಸ್. ಈ ಫೈರ್ ಎಕ್ಸ್ಟಿಂಗ್ವಿಷರ್ನ ಉಪಯೋಗ ಮಾಡಿದ ಅಥವಾ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರ ಉದ್ದೇಶ ಏನು ಅಂತಂದರೆ ಒಂದೇ ಒಂದು. ಯಾವ ಕಾರಣಕ್ಕಾಗಿ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ತಯಾರು ಮಾಡಿದ್ದಾರೆ ಅಂತಂದರೆ, ಯಾವುದೋ ಬೆಂಕಿಯನ್ನು ನಂದಿಸುವಂಥ ಕಾರ್ಯದಲ್ಲಿ ಉಪಯೋಗ ಮಾಡಬೇಕು. ಅದು ಓಕೆ. ಸೆಕೆಂಡ್ರಿ ನಾವು ಯಾವುದೇ ಒಂದು ಬೆಂಕಿಯನ್ನು ನಾವು ನಂದಿಸಬೇಕಾದ್ರೆ ಒಂದು ವಸ್ತುವನ್ನು ತೊಗೊಂಡು ಅದ್ರ ಮೇಲ್ಗಡೆ ಬಿದ್ದು ಬೆಂಕಿಯನ್ನು ನಂದಿಸ್ತೀವಿ? ಇಲ್ಲ. ಸೊ ಬೆಂಕಿ ದೂರ ಇರ್ತಾನೆ ಅಥವಾ ಫೈರ್ ದೂರ ಇರ್ತಾನೆ, ನಾವು ಆ ಬೆಂಕಿಯನ್ನು ನಂದಿಸುವಂಥ ಕಾರ್ಯ ನಾವು ಮಾಡಬೇಕು. ಹಾಗಾಗಿ ಈ ಒಂದು ಫೈರ್ ಎಕ್ಸ್ಟಿಂಗ್ವಿಷರನ್ನು ತಯಾರು ಮಾಡಿದವರು ಅಷ್ಟೇ. ಹೌದಾ? ಓಕೆ. ಇದು ಕಂಪ್ಲೀಟ್ ಆದ ನಂತರ ಫುಲ್ಲಾಗಿ ಇದರೊಳಗಡೆ ಏನದನೋ ಈ ಫಿಗರನ್ನು ಬಿಟ್ಟು, ಯಾವುದು ಸಿಂಪಲ್ ಆಗಿರ್ತಕ್ಕಂಥ ಫಿಗರ್ ಏನಿರ್ತಾವಲ್ಲ ಅದನ್ನು ಡ್ರಾ ಮಾಡಿರಿ. ಈ ಡಿಫಿಕಲ್ಟ್ ಆಗಿರ್ತಕ್ಕಂಥ ಫಿಗರನ್ನು ನೀವು ಡ್ರಾ ಮಾಡ್ಲಿಕ್ಕೆ ಹೋಗಬೇಡ್ರಿ. ಬಟ್ ಇಲ್ಲಿ ಏನೇನಿದೆ ಅಲ್ಲ, ಪಾಯಿಂಟ್ ಟು ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಬೇಕು. ಹೌದಾ? ಈಗ ಒಂದು ಹೊಸದಾಗಿರ್ತಕ್ಕಂಥ ಒಂದು ಪೇಪರನ್ನು ತೊಗೊಳ್ರಿ ಅಥವಾ ಬುಕ್ಕನ್ನು ತೊಗೊಳ್ರಿ. ಅದರೊಳಗಡೆ ಇವತ್ತಿನ ಕ್ಲಾಸ್ದಿಂದ ಏನೇನು ನಾವು ನೋಡ್ಕೊತ ಹೋಗ್ತೀವಲ್ಲ ಅವು ಎಲ್ಲವೂ ನಿಮ್ಮ ಕಡೆ ಏನು ಆಗಿರಬೇಕು, ನೋಟ್ ಆಗಿರಬೇಕು. ವೀಕೆಂಡ್ನಲ್ಲಿ ಅಂದರೆ ಶುಕ್ರವಾರ ಅಥವಾ ಶನಿವಾರ ನಾವು ನೋಡ್ತೀವಿ. ಹೌದಾ? ಥ್ಯಾಂಕ್ ಯು.